ಕ್ಷೇತ್ರಕ್ಕೆ ಭಾಳ ವಿಶೇಷವಾಗಿ ಕಲೆ ಬಂದಿದೆ. ಯಾಕೆಂದರೆ ಇಷ್ಟು ಜನ ಆಶಯದಾರಿಗೆ ಒಮ್ಮೆಲೆ ಈ ಕ್ಷೇತ್ರಕ್ಕೆ ಬಂದು ಆಶೀರ್ವಾದ ನೀಡಲಿಕ್ಕೆ ಬಂದಿರೋದು ದೊಡ್ಡ ವಿಷಯ. ಸಾಮಾನ್ಯವಾಗಿ ಕಳೆದರೆ ಏನಾದರೂ ಒಂದು ಕಾರಣ ಇರುತ್ತೆ ಅವರಿಗೆ, ಅದು ಆ ಸಮಸ್ಯೆ ಈ ಸಮಸ್ಯೆ ಹಾಗೆ ಹೀಗೆ. ಈ ಸಲ ದಶಲಕ್ಷದ ಪರ್ವವೇ ಬಂದಿದೆ, ಆದರೂ ಕೂಡ ಅವರೆಲ್ಲರೂ ಕೂಡ ಮನಸ್ಸು ಮಾಡಿ ಕ್ಷೇತ್ರಕ್ಕೆ ಹೋಗಲೇಬೇಕು ಅಂತ ಹೇಳಿ ಎಷ್ಟು ಜನ ಬಂದಿರೋದು ನನಗೆ ತುಂಬ ಸಂತೋಷ ಆಗಿದೆ. ಇವತ್ತು ಮೂಡಿಗೆರೆ ಅವರ ಪಟ್ಟಾಭಿಷೇಕ ಆದ ದಿವಸ ನಾದನೆಯವರಿಗೆ ಭಾಳ ದೂರ, ಅವರೆಲ್ಲರೂ ಸಂದೇಶ ಕಳಿಸಿದ್ದಾರೆ ಮತ್ತು ಹೇಳಿದ್ದಾರೆ ನಾವು ನಿಮ್ಮ ಜೊತೆಗೆ ಇದ್ದೇವೆ ಅಂತ ತಿಳ್ಕೊಳ್ಳಿ ಅಂತ ಹೇಳಿದ್ದಾರೆ. ಹಾಗಾಗಿ ಅವರನ್ನೆಲ್ಲ ಈ ಸಂಬಂಧ ನಾನು ಸ್ಮರಿಸಿ ಇವತ್ತು ನಾನು ಹೆಚ್ಚೇನು ಮಾತಾಡೋದ್ರೆ, ಯಾಕಂದರೆ SIT ಇರೋದ್ರಿಂದ ಹೆಚ್ಚು ಮಾತಾಡುವಂಥ ನಮಗೆ ಆದೇಶ ಆಗಿದೆ. ಒಂದೇ ಮಾತು ಹೇಳಿದ್ದೇನೆ, ಇಷ್ಟು ಜನ ಯಾರು ಬಂದಿದ್ದೀರಲ್ಲ ನಿಮ್ಮ ಜೊತೆಗೆ ಇದ್ದೇವೆ ಅಂತ ಏನು ನೀವು ಹೇಳ್ತೀರಿ, ಇದಕ್ಕಿಂತ ದೊಡ್ಡ ಮಾತು ನಮಗೆ ಬೇಡ. ನಮಗೆ ಇವತ್ತು ಯಾರು ಬಿಡ್ಡಲ್ಲಿ ಬಂದು ಈಗ ಸ್ವಲ್ಪ ಹೊತ್ತಿಗೆ ನಾನು ಬಿಡ್ಡಲ್ಲಿದ್ದೆ, ಅಲ್ಲಿ ಮನೆಗೆ ಬಂದು ಹೇಳಿದ್ರು ಏನಂತಂದರೆ ಎಷ್ಟು ಜನ ಗಂಡಸರು ಪುರುಷರು ಎಷ್ಟು ಶ್ರಾವಕರು ಎಷ್ಟು ಕಣ್ಣೀರಾಗ್ತಾರೆ, ಅದಕ್ಕಿಂತ ಹೆಚ್ಚು ಹೆಣ್ಮಕ್ಳು ಕಣ್ಣೀರಾಗ್ತಾರೆ. ಎಲ್ಲ ಮಹಿಳೆಯರು ಭಾಳ ದುಃಖಪಟ್ಟಿದ್ದಾರೆ, ಕಣ್ಣೀರಾಗಿದ್ದಾರೆ ಮತ್ತು ನಾನಾ ರೀತಿಯ ವೇದನೆಯನ್ನು ಪಡ್ತಾ ಇದ್ದಾರೆ. ನಮ್ಮ ಕ್ಷೇತ್ರಕ್ಕೆ ಬಂದವರು ಹೇಳ್ತಿದ್ರು, ನಮ್ಮ ಮನೆಯಲ್ಲಿ ನನಗೆ ನೆಮ್ಮದಿಲ್ಲ, ದಿವಸ ಏನು ನೀವೇನಾದರೂ ಮಾಡಿ ನನಗೆ ಬೈದಿದ್ದಾರೆ, ಏನು ಮಾಡೋದು ಅಂತ ಅಂದರೆ ಅದರ ಅರ್ಥ ಎಷ್ಟೋ ಜನ ಹೆಣ್ಮಕ್ಳು ಎಲ್ಲ ರೀತಿಯೂ ತಯಾರಾಗಿದ್ದಾರೆ, ಯಾವುದೇ ಪ್ರತಿಭಟನೆ ಹೋರಾಟಕ್ಕೆ ಅವರು ನೀಡಿದ್ದಾರೆ. ಆದರೆ ಅಂಥ ಹೋರಾಟ ಅಗತ್ಯವಿಲ್ಲ. ನಾವು ಸ್ವಾಮಿ ಮೇಲೆ ಇದನ್ನು ಬಿಟ್ಟಿದ್ದೇವೆ ಮತ್ತು ಆ ಪ್ರಯುಕ್ತ ಈಗ ನಮಗೆ ಫಲ ಸಿಗ್ತಾ ಇದೆ. ಮತ್ತು ಹಂಪನ ಶ್ರೀಕಾಂತ ವಿದ್ವಾಂಸರ ಹಂಪನಗರ ಹೇಳಿದ ಹಾಗೆ ವಿಶೇಷವಾಗಿ ನಾವೆಲ್ಲ ಮಾಡುವಂಥ ಪ್ರಯತ್ನಕ್ಕೆ ಸ್ವಾಮಿ ಅನುಗ್ರಹ ಇದೆ. ಸತ್ಯ ಬಿಟ್ಟು ನಾವು ಎಂದೂ ಹೋಗುವುದಿಲ್ಲ, ಹೋಗಲೂ ಇಲ್ಲ. ಈ ಪ್ರಯತ್ನಕ್ಕೆ ನಮ್ಮ ಪ್ರಯತ್ನ ಇಷ್ಟೇ, ಶಾಂತತೆಯನ್ನು ಕಾಪಾಡಬೇಕು, ಸಾತ್ವಿಕತೆಯನ್ನು ಕಾಪಾಡಬೇಕು, ತಾಳ್ಮೆಯಿಂದ ಇರಬೇಕು. ನಮ್ಮ ಮನೆಯಲ್ಲಿ ಒಂದು ಪುಸ್ತಕ ಬಂದಿದ್ದೀನಿ, ವಿವೇಕಾನಂದರ ಬಗ್ಗೆ ಪುಸ್ತಕ ಕೊಟ್ಟರು. ಅವರೆಲ್ಲ ದಶಲಕ್ಷಣದ ಎಲ್ಲ ಗುಣಗಳನ್ನು ಪಾಲಿಸಿದ್ದಾರೆ. ಆದರೆ ಅವರು ಹೇಳಲಿಲ್ಲ ಜೈನ ಧರ್ಮದ ದಶಲಕ್ಷಣ ನಾನು ಪಾಲಿಸಿದ ಬಾಯ್ಬಿಟ್ಟು ಹೇಳಲಿಲ್ಲ. ಆದರೆ ಎಲ್ಲ ವಿಷಯದಲ್ಲಿ ಅವರು ಸಂಯಮ ಮಾತಾಡಿದ್ದಾರೆ, ತ್ಯಾಗ, ಸಂಯಮ, ತಪಸ್ಸು, ಅಶೌರ್ಯ ಎಲ್ಲ ವಿಷಯಗಳನ್ನು ಅವರು ಪಾಲನೆ ಮಾಡಿದ್ದಾರೆ. ಅದರಲ್ಲಿ ಬರೆದಿದ್ದಾರೆ ಆ ಪುಸ್ತಕದಲ್ಲಿ ಎಲ್ಲ ಧರ್ಮಗಳನ್ನು ಪಾಲಿಸಿದ್ದಾರೆ, ದಶಲಕ್ಷದ ಎಲ್ಲ ಧರ್ಮಗಳನ್ನು ಅವರು ಪಾಲಿಸಿದ್ದಾರೆ. ಆದರೆ ಅವರು ಹೇಳಲಿಲ್ಲ ಇಲ್ಲಿ ಧರ್ಮ ಅಂದರೆ ಈ ಸತ್ಯ ಒಂದೇ, ಸತ್ಯಕ್ಕೆ ಎರಡು ಮುಖ ಇಲ್ಲ. ಯಾವ ಧರ್ಮದವರಾಗಲಿ ಆ ಧರ್ಮಕ್ಕೆ ಅವರು ಶರಣಾಗಬೇಕು. ಈ ಎಲ್ಲ ದಶಧರ್ಮಗಳನ್ನು ಅವರು ಪಾಲಿಸಲೇಬೇಕು. ದಶಧರ್ಮಗಳನ್ನು ಪಾಲಿಸದಿದ್ದರೆ ಆ ಧರ್ಮಕ್ಕೆ ಅವರು ಅನ್ಯಾಯಿಕಲ್ಲ. ಹಾಗಾಗಿ ಅಂತಹ ದಶಧರ್ಮಗಳ ಬಗ್ಗೆ ಭಾಳ ಗೌರವ ಇಟ್ಕೊಂಡು ಬಂದರೆ ಪೂಜೆರು ಬಂದರೆ ಇವತ್ತು ಬಂದು ನನಗೆ ತುಂಬ ವಿಶ್ವಾಸವನ್ನು ಕೊಟ್ಟಿದ್ದಾರೆ, ಧೈರ್ಯವನ್ನು ಕೊಟ್ಟಿದ್ದಾರೆ. ನಮ್ಮ ತಮಿಳುನಾಡಿಂದ ಬಂದಂಥ ಶ್ರೀಗಳವರು ಭಾಳ ವಿಶೇಷವಾಗಿ ಧೈರ್ಯದಿಂದ ಮಾತಾಡಿದ್ದಾರೆ ಮತ್ತು ಹೇಳಿದ್ದಾರೆ ನೀವೇನಿದ್ರು ನಾವಿದ್ದೇವೆ ಅಂತ. ಅವರು ಎಷ್ಟು ಶಕ್ತಿವಂತರು ಅಂತಂದರೆ ಅವರು ಸಂಜೆ ಕೊಟ್ಟರೆ ಸಾಕು, ಸಿಗ್ನಲ್ ಕೊಟ್ಟರೆ ಸಾಕು, ಪ್ರಯೋಜನ ಹೇಳಿದ್ದಾರೆ. ಬರುವ ಶ್ರೀಗಳು ಹೇಳಿದರು ನಾವೆಲ್ಲ ಶ್ರೀಗಳನ್ನು ಒಟ್ಟು ಮಾಡಬೇಕು ಅಂತ. ಬರುವ ಶ್ರೀಗಳ ಶಿಷ್ಯರು ಬಂದರೆ ಅವರು ಮನೆಗಳು, ಇವರು ಕಾವ್ಯ ಭಟ್ಟಿದ್ದಾರೆ, ಕೆಲವರು ಮನೆಗಳು, ಅವರು ಹೇಳಿದ್ದಾರೆ ಎಲ್ಲರನ್ನು ಒಟ್ಟು ಮಾಡಿ ಒಂದು ದಿವಸ ಕಾರ್ಯಕ್ರಮ ಮಾಡೋಣ ಅಂತ ಅವರು ಹೇಳಿದಂತೆ ಇವತ್ತು ನಡೆದಿದೆ. ಎಲ್ಲ ಅವರ ಆದೇಶದಂತೆ ಅವರು ಮತ್ತು ಸಿದ್ಧಸೇನ ಮಹಾರಾಜರು ಬೆಳಗಾವಿಯಲ್ಲಿದ್ದಾರೆ. ಅವರಿಬ್ಬರು ಹೇಳಿದಂತೆ ಎಲ್ಲ ಕಾರ್ಯಕ್ರಮಗಳಲ್ಲಿ ನೀವೆಲ್ಲರೂ ಭಾಗವಹಿಸಿದ್ದೀರಿ. ಇವತ್ತು ನಿಮಗೆ ಎಲ್ಲರಿಗೂ ನಾನು ಧನ್ಯವಾದವನ್ನು ಹೇಳ್ತೇನೆ. ನೀವೆಲ್ಲರಿಗೂ ವಿಶೇಷವಾಗಿ ಶ್ರೀ ಮಂಜುನಾಥ ಸ್ವಾಮಿಯ ಸದಾನಂದ ಸ್ವಾಮಿ ಆಶೀರ್ವಾದದಲ್ಲಿ ಸಂಯಮ ಅತ್ಯಂತ ಶ್ರೇಷ್ಠವಾಗುವುದು. ದಶಲಕ್ಷಣ ಪರ್ವ ನಾನು ಯಾವಾಗಲೂ ದಶಲಕ್ಷಣ ಇರುವಂಥದ್ದು ಓದಲಿಕ್ಕಲ್ಲ, ಆಚರಿಸೋದಕ್ಕಲ್ಲ, ಅದು ಧಾರಣ ಮಾಡಿ ಜನಿವಾರ ನಮ್ಮ ಕುತ್ತಿಗೆಯಲ್ಲಿ ಇರುವಂಥದ್ದು ಯಾವತ್ತೂ ಕೂಡ 3 ಶಕ್ತಿ ನಮ್ಮಲ್ಲಿ ಇರಬೇಕು ಅಂತ. ಅದರದ್ದೇ ದೇವಸ್ಥಾನದ ಜಾತಿ ಭಾಷಕ ಅಲ್ಲ, ಕೆಲವರು ಜಾತಿ ಭಾಷಕ ಅಂತ ತಿಳ್ಕೊಡೋಲ್ಲ. ನಮಗೆ ಜ್ಞಾನ ದರ್ಶನ ಚಾರಿತ್ರ 3 ಧರ್ಮಗಳನ್ನು ಆಚರಿಸೋದಕ್ಕಾಗಿ ನಾವು ಜನಿವಾರ ಧರ್ಮ. ಹಾಗೆ ದಶಲಕ್ಷಣಗಳನ್ನು ಪೂಜೆ ಮಾಡೋದಕ್ಕಲ್ಲ, ಆರತಿ ಮಾಡೋದಕ್ಕಲ್ಲ, ದಶಲಕ್ಷಣ ಇಲ್ಲದೆ ಪಾಲನೆ ಮಾಡೋದಕ್ಕಾಗಿ ಅದನ್ನು ನಾವು ಕೂಡ ಅದನ್ನು ಪಾಲನೆ ಮಾಡಿದ್ದೇವೆ. ಇಲ್ಲಿ ಬಂದ ಎಲ್ಲ ಪೂಜೆರಿಗೂ ನಾನು ಮತ್ತು ಸಪರಿವಾರ ಅವರಿಗೆ ನಮಸ್ಕಾರವನ್ನು ಹೆಚ್ಚಾಗಿ ಹೇಳ್ತಾ ನಮ್ಮ ಉಪಸ್ಥಿತಿಯಲ್ಲಿ ತುಂಬ ಚೆನ್ನಾಗಿ ಕಾರ್ಯಗಳು ನಿಮಗೆಲ್ಲ ಇನ್ನೂ ಹೆಚ್ಚು ವಿಚಾರ ಮಾಡಬೇಕಿತ್ತು.
ಆಗಿದೆ, ಆಗಲಿ ಎಂದು ಪ್ರಾರ್ಥಿಸಿ ಎಲ್ಲರಿಗೂ ಇಚ್ಛೆಯನ್ನು ಸಲ್ಲಿಸುವುದು ನನ್ನ ಚಿತ್ರಕ್ಕೆ ಭಾಳ ವಿಶೇಷವಾಗಿ ಕಲೆ ಬಂದಿದೆ. ಯಾಕೆಂದರೆ ಇಷ್ಟು ಜನ ಆಶಯದಾರಿಗಳು ಮೇಲೆ ಕ್ಷೇತ್ರಕ್ಕೆ ಬಂದು ಆಶೀರ್ವಾದ ನೀಡಲಿಕ್ಕೆ ಬಂದಿರುವುದು ದೊಡ್ಡ ವಿಷಯ. ಸಾಮಾನ್ಯವಾಗಿ ಕಳೆದರೆ ಏನಾದರೂ ಒಂದು ಕಾರಣ ಇರುತ್ತೆ ಅವರಿಗೆ, ಅದು ಆ ಸಮಸ್ಯೆ ಈ ಸಮಸ್ಯೆ ಹಾಗೆ ಹೀಗೆ. ಈ ಸಲ ದಶಲಕ್ಷದ ಪರ್ವವೇ ಬಂದಿದೆ, ಆದರೂ ಕೂಡ ಅವರೆಲ್ಲರೂ ಕೂಡ ಮನಸ್ಸು ಮಾಡಿ ಕ್ಷೇತ್ರಕ್ಕೆ ಹೋಗಲೇಬೇಕು ಅಂತ ಹೇಳಿ ಎಷ್ಟು ಜನ ಬಂದಿರೋದು ನನಗೆ ತುಂಬ ಸಂತೋಷ ಆಗಿದೆ. ಇವತ್ತು ಮೂಡುಬಿದಿರೆ ಪಟ್ಟಾಭಿಷೇಕ ಅವರ ಪಟ್ಟಾಭಿಷೇಕ ಆದ ದಿವಸ ನಾದನೆಯವರಿಗೆ ಭಾಳ ದೂರ, ಅವರೆಲ್ಲರೂ ಸಂದೇಶ ಕಳಿಸಿದ್ದಾರೆ ಮತ್ತು ಹೇಳಿದ್ದಾರೆ ನಾವು ನಿಮ್ಮ ಜೊತೆಗೆ ಇದ್ದೇವೆ ಅಂತ ತಿಳ್ಕೊಳ್ಳಿ ಅಂತ ಹೇಳಿದ್ದಾರೆ. ಹಾಗಾಗಿ ಅವರನ್ನೆಲ್ಲ ಈ ಸಂಬಂಧ ನಾನು ಸ್ಮರಿಸಿ ಇವತ್ತು ನಾನು ಹೆಚ್ಚು ಏನು ಮಾತಾಡೋದ್ರೆ, ಯಾಕಂದರೆ SIT ಇರೋದ್ರಿಂದ ಹೆಚ್ಚು ಮಾತಾಡುವಂಥ ನನಗೆ ಆದೇಶ ಆಗಿದೆ. ಒಂದೇ ಮಾತು ಹೇಳಿದರೆ, ಇಷ್ಟು ಜನ ಯಾರು ಬಂದಿದ್ದೀವಲ್ಲ, ನಿಮ್ಮ ಜೊತೆಗೆ ಇದ್ದೇವೆ ಅಂತ ಏನು ನೀವು ಹೇಳ್ತೀರಿ, ಇದಕ್ಕಿಂತ ದೊಡ್ಡ ಮಾತು ನನಗೆ ಬೇಡ. ನಮಗೆ ಇವತ್ತು ಯಾರು ಬಿಡ್ಡಲ್ಲಿ ಬಂದು ಈಗ ಸ್ವಲ್ಪ ಹೊತ್ತಿಗೆ ನಾನು ಬಿಡ್ಡಲ್ಲಿದ್ದೆ, ಅಲ್ಲಿ ಮನೆಗೆ ಬಂದು ಹೇಳಿದ್ರು ಏನಂತಂದರೆ, ಎಷ್ಟು ಜನ ಗಂಡಸರು ಪುರುಷರು ಶ್ರಾವಕರು ಎಷ್ಟು ಕಣ್ಣೀರು ಹಾಕಿದ್ದಾರೆ, ಅದಕ್ಕಿಂತ ಹೆಚ್ಚು ಹೆಣ್ಮಕ್ಳು ಕಣ್ಣೀರು ಹಾಕಿದ್ದಾರೆ. ಎಲ್ಲ ಮಹಿಳೆಯರು ಭಾಳ ದುಃಖಪಟ್ಟಿದ್ದಾರೆ, ಕಣ್ಣೀರು ಹಾಕಿದ್ದಾರೆ ಮತ್ತು ನಾನಾ ರೀತಿಯ ವೇದನೆಯನ್ನು ಪಡ್ತಾ ಇದ್ದಾರೆ. ನಮ್ಮ ಕ್ಷೇತ್ರಕ್ಕೆ ಬಂದವರು ಹೇಳ್ತಿದ್ರು, ನಮ್ಮ ಮನೆಯಲ್ಲಿ ನನಗೆ ನೆಮ್ಮದಿಲ್ಲ, ದಿವಸ ಏನು ನೀವೇನಾದರೂ ಮಾಡಿ ನನಗೆ ಬೈದರೆ ನಾನು ಏನು ಮಾಡೋದು ಅಂತ ಅಂದರೆ ಇದರ ಅರ್ಥ ಎಷ್ಟೋ ಜನ ಹೆಣ್ಮಕ್ಕಳು ಎಲ್ಲ ರೀತಿಯಲ್ಲೂ ತಯಾರಾಗಿದ್ದಾರೆ, ಯಾವುದೇ ಪ್ರತಿಭಟನೆ ಹೋರಾಟಕ್ಕೆ ಅವರು ನೀಡಿದ್ದಾರೆ. ಅದರ ಅರ್ಥ ಹೋರಾಟದ ಅಗತ್ಯವಿಲ್ಲ, ನಾವು ಸ್ವಾಮಿ ಮೇಲೆ ಇದನ್ನು ಬಿಟ್ಟಿದ್ದೇವೆ ಮತ್ತು ಆ ಪ್ರಯುಕ್ತ ಈಗ ನಮಗೆ ಫಲ ಸಿಗ್ತಾ ಇದೆ. ಮತ್ತು ಹಂಪನಾಗ ಶ್ರೀಕಾಂತ್ ವಿದ್ವಾಂಸರ ಹಂಪನಾಗರಾಜ ಹೇಳಿದ ಹಾಗೆ ವಿಶೇಷವಾಗಿ ನಾವೆಲ್ಲ ಮಾಡುವಂಥ ಪ್ರಯತ್ನಕ್ಕೆ ಸ್ವಾಮಿ ಅನುಗ್ರಹ ಇದೆ. ಸತ್ಯ ಬಿಟ್ಟು ನಾವು ಎಂದೂ ಹೋಗುವುದಿಲ್ಲ, ಹೋಗಲೂ ಇಲ್ಲ. ಈ ಪ್ರಯತ್ನಕ್ಕೆ ನಮ್ಮ ಪ್ರಯತ್ನ ಇಷ್ಟೇ, ಶಾಂತತೆಯನ್ನು ಕಾಪಾಡಬೇಕು, ಸಾತ್ವಿಕತೆಯನ್ನು ಕಾಪಾಡಬೇಕು, ತಾಳ್ಮೆಯಿಂದ ಇರಬೇಕು. ನಮ್ಮ ಮನೆಯಲ್ಲಿ ಒಂದು ಪುಸ್ತಕ ಬಂದಿದ್ದೀನಿ, ವಿವೇಕಾನಂದರ ಬಗ್ಗೆ ಪುಸ್ತಕ ಕೊಟ್ಟರು. ಅವರೆಲ್ಲ ದಶಲಕ್ಷಣದ ಎಲ್ಲ ಗುಣಗಳನ್ನು ಅವರು ಪಾಲಿಸಿದ್ದಾರೆ. ಆದರೆ ಅವರು ಹೇಳಲಿಲ್ಲ ಜೈನ ಧರ್ಮದ ದಶಲಕ್ಷಣ ನಾನು ಪಾಲಿಸಿದೆ ಅಂತ ಅವರು ಬಾಯ್ಬಿಟ್ಟು ಹೇಳಲಿಲ್ಲ. ಆದರೆ ಎಲ್ಲ ವಿಷಯದಲ್ಲಿ ಅವರು ಸಂಯಮ ಮಾತಾಡಿದ್ದಾರೆ, ತ್ಯಾಗ, ಸಂಯಮ, ತಪಸ್ಸು, ಅಶೌರ್ಯ ಎಲ್ಲ ವಿಷಯಗಳನ್ನು ಅವರು ಪಾಲನೆ ಮಾಡಿದ್ದಾರೆ. ಅದರಲ್ಲಿ ಬರ್ತಿದ್ದಾರೆ ಆ ಪುಸ್ತಕದಲ್ಲಿ ಎಲ್ಲ ಧರ್ಮಗಳನ್ನು ಪಾಲಿಸಿದ್ದಾರೆ, ದಶಲಕ್ಷದ ಎಲ್ಲ ಧರ್ಮಗಳನ್ನು ಅವರು ಪಾಲಿಸಿದ್ದಾರೆ. ಆದರೆ ಅವರು ಹೇಳಲಿಲ್ಲ ಇಲ್ಲಿ ಧರ್ಮ ಅಂದರೆ ಈ ಸತ್ಯ ಒಂದೇ, ಸತ್ಯಕ್ಕೆ ಎರಡು ಮುಖ ಇಲ್ಲ. ಯಾವ ಧರ್ಮದವರಾಗಲಿ ಆ ಧರ್ಮಕ್ಕೆ ಅವರು ಶರಣಾಗಬೇಕು. ಈ ಎಲ್ಲ ದಶಧರ್ಮಗಳನ್ನು ಅವರು ಪಾಲಿಸಲೇಬೇಕು. ದಶಧರ್ಮಗಳನ್ನು ಪಾಲಿಸದಿದ್ದರೆ ಆ ಧರ್ಮಕ್ಕೆ ಅವರು ಅನ್ಯಾಯಕ್ಕಲ್ಲ. ಹಾಗಾಗಿ ಅಂತಹ ದಶಧರ್ಮಗಳ ಬಗ್ಗೆ ಭಾಳ ಗೌರವ ಇಟ್ಕೊಂಡು ಬಂದರೆ, ಪೂಜೆರು ಬಂದರೆ ಇವತ್ತು ಬಂದು ನನಗೆ ತುಂಬ ವಿಶ್ವಾಸವನ್ನು ಕೊಟ್ಟಿದ್ದಾರೆ, ಧೈರ್ಯವನ್ನು ಕೊಟ್ಟಿದ್ದಾರೆ. ನಮ್ಮ ತಮಿಳುನಾಡಿಂದ ಬಂದಂಥ ಶ್ರೀಗಳವರು ಭಾಳ ವಿಶೇಷವಾಗಿ ಧೈರ್ಯದಿಂದ ಮಾತಾಡಿದ್ದಾರೆ ಮತ್ತು ಹೇಳಿದ್ದಾರೆ, ನೀವೇನಿದ್ರೆ ನಾವೇ ಇದ್ದೇವೆ ಅಂತ. ಅವರು ಎಷ್ಟು ಶಕ್ತಿವಂತರು ಅಂತಂದರೆ, ಅವರು ಸಂಜೆ ಕೊಟ್ಟರೆ ಸಾಕು, ಸಿಗ್ನಲ್ ಕೊಟ್ಟರೆ ಸಾಕು, ಪ್ರಯೋಜನ ಹೇಳಿದ್ದಾರೆ. ಬರುವ ಶ್ರೀಗಳು ಹೇಳಿದರು ನಾವೆಲ್ಲ ಶ್ರೀಗಳನ್ನು ಒಟ್ಟು ಮಾಡಬೇಕು ಅಂತ. ಬರುವ ಶ್ರೀಗಳ ಶಿಷ್ಯರು ಬಂದರೆ ಅವ್ರ ಮನೆಗಳು, ಇವರು ಕಾವ್ಯ ಭಟ್ಟಿದ್ದಾರೆ, ಕೆಲವರು ಮನೆಗಳು, ಅವರು ಹೇಳಿದ್ದಾರೆ ಎಲ್ಲರನ್ನು ಒಟ್ಟು ಮಾಡಿ ಒಂದು ದಿವಸ ಕಾರ್ಯಕ್ರಮ ಮಾಡೋಣ ಅಂತ. ಅವರು ಹೇಳಿದಂತೆ ಇವತ್ತು ನಡೆದಿದೆ. ಎಲ್ಲ ಅವರ ಆದೇಶದಂತೆ ಅವರು ಮತ್ತು ಸಿದ್ಧಸೇನಾ ಮಹಾರಾಜರು ಬೆಳಗಾವಿಯಲ್ಲಿದ್ದಾರೆ. ಅವರಿಬ್ಬರು ಹೇಳಿದಂತೆ ಎಲ್ಲ ಕಾರ್ಯಕ್ರಮಗಳಲ್ಲಿ ನೀವೆಲ್ಲರೂ ಭಾಗವಹಿಸಿದ್ದೀರಿ. ಇವತ್ತು ನಿಮಗೆಲ್ಲರಿಗೂ ನಾನು ಧನ್ಯವಾದವನ್ನು ಹೇಳ್ತೇನೆ. ನೀವೆಲ್ಲರಿಗೂ ವಿಶೇಷವಾಗಿ ಶ್ರೀ ಮೇಘನಾಥ ಸ್ವಾಮಿ ಸದಾನಂದ ಸ್ವಾಮಿ ಆಶೀರ್ವಾದದಲ್ಲಿ ಸಂಯಮ ಅತ್ಯಂತ ಶ್ರೇಷ್ಠವಾದದ್ದು. ದಶಲಕ್ಷ ಪರ್ವ ನಾನು ಯಾವಾಗಲೂ ದಶಲಕ್ಷಣ ಇರುವಂಥದ್ದು ಓದಲಿಕ್ಕಲ್ಲ, ಆಚರಿಸೋದಕ್ಕಲ್ಲ, ಅದು ಧಾರಣೆ ಮಾಡಿ ಜನಿವಾರ ನಮ್ಮ ಕೃತಿಗೆ ಇರುವಂಥದ್ದು ಯಾವತ್ತೂ ಕೂಡ 3 ಶಕ್ತಿ ನಮ್ಮಲ್ಲಿ ಇರಬೇಕು ಅಂತ. ಅದರಲ್ಲದೆ ಅದಕ್ಕೆ ಜಾತಿ ಭಾಷಕ ಅಲ್ಲ, ಕೆಲವರು ಜಾತಿ ಭಾಷಕ ಅಂತ ತಿಳ್ಕೊಳ್ಳೋದಲ್ಲ. ನಮಗೆ ಜ್ಞಾನ ದರ್ಶನ ಚಾರಿತ್ರ 3 ಧರ್ಮಗಳನ್ನು ಆಚರಿಸೋದಕ್ಕಾಗಿ ಜನಿವಾರ ಬಂದಿದೆ. ಹಾಗೆ ದಶಲಕ್ಷಣಗಳನ್ನು ಪೂಜೆ ಮಾಡೋದಕ್ಕಲ್ಲ, ಆರತಿ ಮಾಡೋದಕ್ಕಲ್ಲ, ದಶಲಕ್ಷಣ ಪಾಲನೆ ಮಾಡೋದಕ್ಕಲ್ಲ. ಅದನ್ನು ನಾವು ಕೂಡ ಅದನ್ನು ಪಾಲನೆ ಮಾಡಿದ್ದೇವೆ. ಇಲ್ಲಿ ಬಂದ ಎಲ್ಲ ಪೂಜೆಗಳಿಗೂ ನಾನು ಮತ್ತು ನನ್ನ ಕುಟುಂಬದವರು ಸಪರಿವಾರ ಅವರಿಗೆ ನಮಸ್ಕಾರವನ್ನು ಹೆಚ್ಚಾಗಿ ಹೇಳ್ತಾ ನಮ್ಮ
ಬೇಸರ ಮಾಡ್ಕೋಬೇಡಿ. ಚೆನ್ನಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ವಿ. ನಿಮ್ಮೆಲ್ಲರಿಗೂ ಧನ್ಯವಾದ ಕೊಡ್ತಾ, ಮಂಜುನಾಥ ಸ್ವಾಮಿ ಅನುಗ್ರಹದೆಲ್ಲರ ಮೇಲೆ ಕೊಡ್ತಾ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ, ಯಶಸ್ವಿ ಆಗಲಿ ಅಂತ ಪ್ರಾರ್ಥಿಸಿ ಎಲ್ಲರಿಗೂ ಇಚ್ಛೆ